ಇದು ಏನಂದ್ರೆ ಸರ್ ಸ್ಪೆಷಾಲಿಟಿ ಏನಂತಂದರೆ ಅವರಿಗೆ ಒನ್ ಮ್ಯಾನ್ ಶೋ. ನಟರು, ನಿರ್ದೇಶಕರು, ರೈಟರು, ಸಕಲ ಕಲಾ ವಲ್ಲಭನ್. ಅವ್ರಿಗೆ ನಿನ್ನೆ ಒಂದು ಹೆಸರಿಟ್ಟು ಅವ್ರಿಗೆ ಮ್ಯಾನ್ ಮಿಷನ್ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರು ಮಾಡ್ತಾ ಇರೋ ಕೆಲಸ ಇದೆಯಲ್ಲ ಸರ್, ಗೆ ಹ್ಯಾಟ್ಸ್ ಆಫ್ ಟೀಮ್ ಅಷ್ಟಿದೆಯಲ್ಲ. 2 ವರ್ಷ ತೊಗೊಂಡಿದ್ದಾರೆ. ಓಕೆ. ಇವತ್ತಿರೋ ಟೆಕ್ನಾಲಜಿನಲ್ಲಿ ವಿಜುವಲ್ ಎಫೆಕ್ಟ್ಸ್ ಇರ್ಬೋದು, ರೀರೆಕಾರ್ಡಿಂಗ್ ಇರ್ಬೋದು, ಹಂಗೇರಿನಲ್ಲಿ ಹೋಗ್ಬಿಟ್ಟು ಮತ್ತೆ ರೀರೆಕಾರ್ಡಿಂಗ್ ವೆಸ್ಟರ್ನೈಸ್ ಮ್ಯೂಸಿಕ್ ಮಾಡಿಸ್ಕೊಂಡ್ಬಂದಿದ್ದು, ಪ್ರತಿಯೊಂದು ಕೂಡ ಎಕ್ಸ್ಕ್ಲೂಸಿವ್ ಕೊಡಬೇಕು ಈ ಸಿನಿಮಾನ ಅಂತ ಅಂದ್ಬಿಟ್ಟು ಇಡೀ ಟೀಮು, ನಿರ್ದೇಶಕರಾದ ಉಪೇಂದ್ರಾಜಿ ಇರ್ಬೋದು, ಅಜನೀಶ್ ಲೋಕನಾಥ್ ಅವರು ಇರ್ಬೋದು, ಮತ್ತು ವೇಣು ಅವರು ಕ್ಯಾಮ್ರಾಮ್ಯಾನು, ಸೆಟ್ ಆಗಿದ್ದಂಥ ಶಿವು ಅವರು, ಮತ್ತು ನವೀನ್ ಅಣ್ಣನ ಮಗ ವಿಜುವಲ್ ಎಫೆಕ್ಟ್ಸಲ್ಲಿ ಇದೆ ಎಕ್ಸ್ಪರ್ಟ್. ಅದ್ರ ಜೊತೆಗೆ ನಿರ್ಮಲ್ಲು, ಭಾಳ ಜನ ಇದ್ದಾರೆ ಸರ್, ದೊಡ್ಡ ಲಿಸ್ಟೇ ಇದೆ. ಕಾಸ್ಟ್ಯೂಮ್ ಡಿಸೈನರ್ಸು ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಸಿನಿಮಾ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ ಸರ್. ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಸಣ್ಣ ಸಿನಿಮಾ ಆಗಿರ್ಬೋದು, ದೊಡ್ಡ ಸಿನಿಮಾ ಆಗಿರ್ಬೋದು, ಅದು ಬೇರೆ ವಿಷಯ. ಸಿನಿಮಾ ಅಂದರೆ ಕಷ್ಟನೇ. ಒಂದು ರೀತಿ ಸಿನಿಮಾ ರಾಕ್ಷಸ ಅಂತ ಕರಿಬೋದು. ಅಂದರೆ ಅಷ್ಟು ತಹ ಅಂದರೆ ಏನು ಬೇಕೋ ಅದನ್ನು ಪ್ರತಿಯೊಂದು ವಿಭಾಗಕ್ಕೂ ನೀವು ಹೇಳಿ ಕೆಲಸ ರಾಕ್ಷಸ ಸರ್. ಕರೆಕ್ಟ್. ಕೆಲಸದಲ್ಲಿ ರಾಕ್ಷಸರು ಅವರು, ಸತ್ಯ ಹೇಳ್ತೀನಿ ನಾನು. 24/7 ಕೆಲಸ ಮಾಡ್ತಾರೆ ಸರ್. ಈಗ ನೋಡಿ, ನೀವು ಪ್ರೊಡ್ಯೂಸರ್ ಆದರೆ ಅದಕ್ಕೆ ಎಷ್ಟು ಹಣ, ಪ್ರೊಡ್ಯೂಸರ್ ಅಂದರೆ ಬರೀ ಹಣ ಹಾಕೋರೆ ಅಷ್ಟೇ ಅಲ್ಲ, ಆ ಒಂದು ಸಿನಿಮಾದ ಒಂದು ಆತ್ಮ ಇದ್ದಾಗೆ. ಅಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಮತ್ತು ಎಲ್ಲ ವಿಚಾರಗಳಲ್ಲೂ ಕೂಡ ನಿಮ್ಮ ತೊಡಗುವಿಕೆ ಬಹಳ ಮುಖ್ಯ. ನೀವೊಂದು ಲಹರಿ ಸಂಸ್ಥೆ, ದೊಡ್ಡ ಸಂಸ್ಥೆ ಕಟ್ಟಿದಿರಿ ಅಂದರೆ ನಿಮಗೆ ಸಿನಿಮಾದ ಆಗು ಹೋಗುಗಳೆಲ್ಲ ಗೊತ್ತಿರುತ್ತೆ. ಈ ಸಿನಿಮಾದ ಪ್ರಕ್ರಿಯೆ, ಶೂಟಿಂಗ್ ಇರ್ಬೋದು, ರೀ ರೆಕಾರ್ಡಿಂಗ್ ಇರ್ಬೋದು, ಹೊರಗಡೆ ಶೂಟಿಂಗ್ ಇರ್ಬೋದು, ಈ ಇಂಡೋರು ಅವೆಲ್ಲ ನೋಡಿದಾಗ ಏನು ಕತೆ ಅಥವಾ ಇನ್ನೇನೋ ಸ್ಟೋರಿ ಬಿಟ್ಕೊಡಿ ಅಂತ ನಾವು ಕೇಳಲ್ಲ. ಏನು ಜನ ಒಂದು ನಿರೀಕ್ಷೆ ಇಟ್ಕೋಬೋದು, ಅವ್ರು ಏನು ಯಾಕೆ ಬರ್ಬೇಕಪ್ಪ ನಾವು ಥಿಯೇಟ್ರಿಗೆ ಅಂತ ಕೇಳ್ತಾರೆ. ಜನರಿಗೋಸ್ಕರ, ಚಲನಚಿತ್ರ ರಸಿಕರಿಗಾಗಿ ಈ ಸಿನಿಮಾ ಸರ್. ಖಂಡಿತ. ಅದು ಯಾಕೆ ಬರ್ಬೇಕು ನಾವು? ಏನು ಕೊಡ್ತೀರಿ? ಖುಷಿ ಕೊಡ್ತಿರೋ, ಥ್ರಿಲ್ಲಿಂಗ್ ಕೊಡ್ತಿರೋ, ಹಾರರ್ ಕೊಡ್ತಿರೋ? ಖುಷಿ, ಥ್ರಿಲ್ಲಿಂಗು ಇದೆಲ್ಲ ಕೊಡ್ಲಿಕ್ಕೋಸ್ಕರನೇ 2 ವರ್ಷ ಟೈಮ್ ತೊಗೊಂಡಿದ್ದಾರೆ ಸರ್. ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಪ್ರೇಕ್ಷಕರು ಒಂದು ಸಿನಿಮಾ ನೋಡಬೇಕು ಅಂತ ಯಾವುದಾರ PVRಗೂ ಎಲ್ಲ ಬಂದಾಗ ಮಿನಿಮಮ್ ಹಸ್ಬೆಂಡ್ ಆ್ಯಂಡ್ ವೈಫು ಮತ್ತು ಮಕ್ಕಳು ಬಂದಾಗ 2,000-3,000 ಖರ್ಚು ಬರುತ್ತೆ ಸರ್. 3 ಅವರ್ ಅವರು ಸ್ಪೆಂಡ್ ಮಾಡಬೇಕು ಥಿಯೇಟ್ರಲ್ಲಿ. ಓಕೆ. ಬಂದಾಗ ಅವರ ಕಷ್ಟಪಟ್ಟಿದ್ದ ದುಡ್ಡನ್ನು ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ ಬರ್ತಾರೆ. ಬಂದಾಗ ನಾವು ಒಂದು ಮೆಸೇಜ್ ಕೊಡಬೇಕು, ವಾವ್ 3 ಗಂಟೆ ಎಷ್ಟು ಚೆನ್ನಾಗಿತ್ತಪ್ಪ ಅಂತ ಅನ್ಬೇಕು. ಅವ್ರು ಎಂಜಾಯ್ ಮಾಡಬೇಕು ಅದನ್ನು. ಅದು ಸಿನಿಮಾ. ಕರೆಕ್ಟ್. ಅದು ಸಿನಿಮಾ. ಇವಾಗ ಸಿನಿಮಾ ಮಾಡೋರು ಕೂಡ ಆ ಟೇಸ್ಟ್ ಇರಬೇಕಾಗುತ್ತೆ ಸರ್, ಪ್ಯಾಷನ್ ಇರಬೇಕಾಗುತ್ತೆ. ನಾನು ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ನೋಡಬೇಕು. ಆಮೇಲೆ ಇನ್ನೊಂದು ಸವಾಲು ಏನಂದ್ರೆ ಸರ್, ಇವತ್ತಿನ ಪ್ರೇಕ್ಷಕನ ಈ ನಾಲೆಡ್ಜ್ ಇದೆಯಲ್ಲ, ಅವನ ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅಂಗೈನಲ್ಲಿ ಸರ್ ಇದೆ. ಆ ಫೋನ್ ಇಟ್ಕೊಂಡ್ಬಿಟ್ರೆ ಇಡೀ ಪ್ರಪಂಚದ ಎಲ್ಲ ವಿಷಯಗಳು ಆ ಫೋನಲ್ಲಿದೆ, ಎಲ್ಲ ಸಿನಿಮಾಗಳಲ್ಲಿದೆ. ಅಂಗೈಲಿ ಜಗತ್ತು ಗೊತ್ತಾಗ, ಅಂಗೈಯಲ್ಲಿ ಜಗತ್ತು. ಕರೆಕ್ಟಾಗಿ ಹೇಳಿದ್ರಿ ತಾವು. ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಇವತ್ತು ನಿನ್ನೆ ಅಲ್ಲು ಅರ್ಜುನ್ ಅವರು ಒಂದು ಫೋಟೋ ತೆಗೆದ್ರಲ್ಲಿ ಆಂಧ್ರಾನಲ್ಲಿ, ಉಪೇಂದ್ರಾಜಿ ನಾನು ಅವ್ರನ್ನ ಭೇಟಿಯಾದಾಗ ಹೋದಾಗ, ಬೆಂಗಳೂರಿಂದ ನನಗೆ ವಿತಿನ್ 5 ಮಿನಿಟ್ಸಲ್ಲಿ ಬರ್ತಾ ಇದೆ ವಿತ್ ಕ್ಯಾಪ್ಷನ್ ಹಾಕ್ಬಿಟ್ಟು, ಅಲ್ಲು ಅರವಿಂದ್ ಅವರನ್ನು ಉಪೇಂದ್ರ ಅವರು, ಲಹರಿ ವೇಲು ಅವರು ಭೇಟಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಶಾಕ್ ಆಗಿಬಿಟ್ಟಿದ್ದೀನಿ. ಏನಪ್ಪ, ಎಷ್ಟು ಭಾಳ ಫಾಸ್ಟ್ ಇದೆ ಸರ್, ಭಾಳ ಫಾಸ್ಟ್ ಇದೆ. ನಾವಿಬ್ಬರು ಸುಸ್ತಾಗಿ ಇಷ್ಟು ಬೇಗ ಹೋಗಿದ್ಯಾ ಅಂತ. ಸಿನಿಮಾ ಮಾಡೋವಾಗ ಸರ್, ಇವಾಗ ಬರೀ ಕಾಂಪಿಟೇಷನ್ ನಮ್ಮ ಇಡೀ ಭಾರತ ದೇಶದಲ್ಲ, ಕನ್ನಡಗೆ ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಭಾಷೆಗಳಿದೆಯಲ್ಲ, ಅದೊಂದೇ ಅಲ್ಲ ಕಾಂಪಿಟೇಷನ್ನು. ನಾವು ಇಡೀ ಜಗತ್ತಿಗೆ ಕಾಂಪಿಟೇಷನ್ ಮಾಡಬೇಕಾಗಿದೆ. ಕರೆಕ್ಟ್. ಆಮೇಲೆ ಕನ್ನಡದ ಸತ್ವ, ಕನ್ನಡದ ಸಾಹಿತ್ಯ ಏನು ಕಡಿಮೆ ಸರ್. ನಮ್ಮಲ್ಲಿರೋ ದಿಗ್ದರ್ಶಕರು ಏನು ತಮಾಷೆನಾ? ಅದರಲ್ಲೂ ಉಪೇಂದ್ರ ಅಂತವ್ರು